ನೀನಾ ಈ ಫ್ರಾಡ್ ಜೊತೆ ಶಾನ್ವಿಯ ಮದುವೆ ಮಾಡಿಸಿದ್ದು ನೀನಾ? ದುರ್ಗಾ, ನೀನ್ ಸುಳ್ಳು ಹೇಳ್ತಾ ಇಲ್ಲ ತಾನೆ? ಸುಳ್ಳಲ್ಲ ಬಾಸು, ಇದು ನಿಜಾನೇ. ನೋ, ನಾನ್ ನಂಬಲ್ಲ. ದುರ್ಗಾ, ಇವ್ನ್ ಎಂತ ಫ್ರಾಡ್ ಅಂತ ನಿನಗೆ ಗೊತ್ತಿದ್ದು ಹೇಗೆ ನೀ ಅವರಿಬ್ರು ಮದುವೆ ಮಾಡಿಸ್ದೆ? ಪರಿಸ್ಥಿತಿ ಹಾಗಿತ್ತು ಬಾಸು, ನನ್ ಮದ್ವೆ ಮಾಡಿಸ್ಲೇಬೇಕಾಯ್ತು. ನೋ 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 ಬಾಸು, ನನ್ ಮಾತು ಕೇಳಿ. ಆ ಪರಿಸ್ಥಿತಿಲಿ ನಾನು ಏನ್ ಮಾಡ್ಬೇಕಂತಾನೆ ನನಗೆ ಗೊತ್ತಾಗ್ಲಿಲ್ಲ. ನನ್ ಮಾತು ಕೇಳಿ ಬಾಸು. ಹೇಗ್ ಸಾಧ್ಯ ದುರ್ಗಾ? ಅಲ್ಲ ದುರ್ಗಾ, ಇಂಥ ಕೆಲಸ ನೀನ್ ಮಾಡೋದಕ್ಕೆ ಹೇಗ್ ಸಾಧ್ಯ? ನನಗೆ ಹೇಳಿದ್ದ ತಾನೆ ನಾನು ಶಾನ್ವಿನ ಎಷ್ಟು ಪ್ರೀತಿಯಿಂದ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡಿದ್ದೀನಿ ಅಂತ. ಇವನ್ ಪಾಪಿ, ಇವನು ಅವಳಿಗೆ ಸರಿಯಾದ ಜೋಡಿ ಅಲ್ಲ. ಅವನು ಫ್ರಾಡ್ ಅಂತ ಗೊತ್ತಿದ್ದು ನೀನ್ ಹೇಗಿಂತ ನಿರ್ಧಾರ ತಗೊಂಡೆ? ಇನ್ನು ಒಂದು ನಿರ್ಧಾರ ನೀನು ನನಗೆ ಮಾಡಿರೋ ದೊಡ್ಡ ಮೋಸ, ದೊಡ್ಡ ದ್ರೋಹ. ಮೋಸ ಮಾಡ್ಬಿಟ್ಟೆ ನೀನು, ಮೋಸ ಮಾಡ್ಬಿಟ್ಟೆ ನೀನು. ಬಾಸು, ನಾನು ಹೇಳೋದ್ ಕೇಳಿ ಬಾಸು. ಆ ಪರಿಸ್ಥಿತಿಲಿ ನಾನು ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ಲಿಲ್ಲ. ಮುಟ್ಬೇಡ, ನನಗೆ ದೂರ ಇರು. ನಿನ್ನ ಯಾವುದೇ ಎಕ್ಸ್ಪ್ಲನೇಷನ್ ಕೇಳೋದಕ್ಕೆ ನಾನು ರೆಡಿ ಇಲ್ಲ. ನೀನ್ ಮುರಿದು ಬಿಟ್ಟೆ, ನನ್ನ ತಂಗಿ ಜೀವನ ಹಾಳು ಮಾಡಿದೆ. ಇನ್ನು ನನ್ಗೆ ಯಾವತ್ತೂ ಕ್ಷಮಿಸಲ್ಲ, ಯಾವತ್ತೂ ಕ್ಷಮಿಸಲ್ಲ. ಬಾಸು, ಹಾಗೆಲ್ಲ ಹೇಳ್ಬೇಡಿ. ನಾನು ಏನು ಮಾಡಿಲ್ಲ. ಮುಟ್ಬೇಡ ಅಂದೆ. ನಿನ್ನ ಮುಖ ನೋಡೋದಕ್ಕೆ ನನಗೆ ಅಸಹ್ಯ ಅನಿಸ್ತಾ ಇದೆ. ನನಗ್ ದ್ರೋಹ ಮಾಡಿ ನನ್ನ ತಂಗಿ ಜೀವನ ಹಾಳು ಮಾಡಿದ್ ನಿನ್ನ ಮುಖ ನೋಡೋದಕ್ಕೆ ನನಗಿಷ್ಟ ಇಲ್ಲ, ನನಗಿಷ್ಟ ಇಲ್ಲ. ದುರ್ಗಾ, ಆ ಕಡೆ ಹೆತ್ತ ಮಗಳೇ ನನಗೆ ದ್ರೋಹ ಮಾಡಿದ್ಲು. ಆದ್ರೆ ನೀನ್ ಯಾಕಮ್ಮ ಇಂಥ ಕೆಲಸ ಮಾಡಿಬಿಟ್ಟೆ? ಯಾಕೆ ತಾಯಿ? ತರುಣ್, ಏನ್ ಮಾತಾಡ್ತಾ ಇದ್ಯಾ? ನಿನ್ ಮಾತ್ ಕೇಳಿ ನನಗೆ ಭಯ ಆಗ್ತಿದೆ. ಐ ನೋ ಶಾನ್ವಿ, ನನಗೂ ವಿಷಯ ಹೇಳಕ್ ತುಂಬಾ ಬೇಜಾರಾಗ್ತಿದೆ. ಬಟ್ ನಮ್ಮ ಪ್ರೀತಿ ಉಳ್ಸಕ್ ಇದು ಒಂದೇ ಒಂದು ದಾರಿ ಇರೋದು. ಐ ನೋ ಇಟ್ಸ್ ಅ ವೆರಿ ಡೇಂಜರಸ್ ಐಡಿಯಾ. ಬಟ್ ನೀನ್ ದುರ್ಗಾ ಮುಂದೆ ಸೂಸೈಡ್ ಮಾಡೋ ನಾಟಕ ಮಾಡಲೇಬೇಕು. ನಿಜವಾಗ್ಲೂ ಏನೂ ಮಾಡ್ಕೊಳ್ಳೋದಿಲ್ಲ, ಬರೀ ನಾಟಕ ಮಾಡಬೇಕು. ತರುಣ್, ಇದು ಖಂಡಿತ ಸಾಧ್ಯ ಇಲ್ಲ. ಅದಕ್ಕೆ ನನ್ನನ್ನ ಸ್ವಂತ ತಗ್ಗಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದಾರೆ. ಇಡೀ ಕುಟುಂಬ ನನ್ನ ನಂಬಿದೆ. ನಾನು ಈ ತರ ಎಲ್ಲ ಅದಕ್ಕೆ ಮೋಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಓಕೆ ಶಾನ್ವಿ, ಹಾಗಿದ್ರೆ ನಾವಿಬ್ರು ದೂರ ಆಗೋದು ನಿಂಗೆ ಓಕೆನಾ? ಶರತ್ ನಂಗೆ ಆಲ್ರೆಡಿ ಮನೆಯಿಂದ ಆಚೆ ಹಾಕೇ ಬಿಟ್ಟಿದ್ದಾನೆ. ಇನ್ನು ನೆಕ್ಸ್ಟು ಊರಿಂದಾನೇ ಓಡಿಸ್ತಾನೆ. ನಿನ್ನ ನೆನಪಲ್ಲಿ ನಾನು ಸತ್ರೆ ನಿನ್ನ ನೆಮ್ಮದಿಯಾಗಿ ಬದುಕಕ್ಕಾಗತ್ತಾ? ಪ್ಲೀಸ್ ತರುಣ್, ಈ ತರ ಎಲ್ಲ ಮಾತಾಡ್ಬೇಡ. ಸಾವು ಅಂತೆಲ್ಲ ಹೇಳಿ ನನ್ನ ಹೆದರಿಸ್ಬೇಡ. ನೋಡು ಶಾನ್ವಿ, ನನಗೂ ಗೊತ್ತು ದುರ್ಗಾ ತುಂಬ ಒಳ್ಳೆಯವಳು ಅಂತ. ಅವಳಿಗೆ ಈ ಥರ ಸುಳ್ಳು ಹೇಳಿ ಅವಳ ಮುಂದೆ ನಾಟಕ ಮಾಡೋದು ನನಗೂ ತುಂಬ ಗಿಲ್ಟ್ ಆಗ್ತಿದೆ. ಬಟ್ ಒಂದ್ಸರಿ ಯೋಚನೆ ಮಾಡು, ದುರ್ಗಾ ನೀನು ನಿನ್ನ ನಾಟಕ ನಂಬಿ ನಮ್ಮಿಬ್ರು ಮದುವೆ ಮಾಡೋಕ್ಕೆ ಹೆಲ್ಪ್ ಮಾಡಿದ್ರೆ ಶರತ್ ನಿನ್ನ ಮೇಲೆ ಕೋಪ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಅದ್ ಹೇಗ್ ತರುಣ್? ನಂಗೆ ಗೊತ್ತಾದ್ರೆ ನಮ್ಮಿಬ್ರನ್ನ ಸುಮ್ಮನೆ ಬಿಡಲ್ಲ. ನೋಡು ಶಾನ್ವಿ, ವಿಷಯ ತುಂಬ ಸಿಂಪಲ್ ಆಗಿದೆ. ದುರ್ಗಾನೇ ಮುಂದೆ ನಿಂತು ನಮ್ಮಿಬ್ರು ಮದುವೆ ಮಾಡಿಸಿದ್ರೆ
ಶರತ್ ದುರ್ಗಾ ಮೇಲಿರೋ ಪ್ರೀತಿಗೆ ಕರ್ಗೋಗ್ತಾನೆ. ದುರ್ಗಾನೇ ಕ್ಷಮಿಸಿದ ಮೇಲೆ ಶರತ್ಗೆ ನಿನ್ ಮೇಲೆ ಕೋಪ ಇರಲ್ಲ. ಆಮೇಲೆ ಇಡೀ ಫ್ಯಾಮಿಲಿ ಮತ್ತೆ ಒಂದಾಗತ್ತೆ. ಅದಕ್ಕೆ ಹೇಳ್ತಿರೋದು ಶಾನ್ವಿ, ನೀನು ಚಿಕ್ಕ ನಾಟಕ ಮಾಡಲೇಬೇಕು ನನಗೋಸ್ಕರ. ಪ್ಲೀಸ್ ಪ್ಲೀಸ್ ಶಾನ್ವಿ, ನನಗೋಸ್ಕರ. ಸರಿ, ಶಾನ್ವಿಯಿಂದ ಈ ಥರ ಸುಳ್ಳು ಆತ್ಮಹತ್ಯೆ ನಾಟಕ ಮಾಡಿಸಿ ದುರ್ಗನ್ನ ಪೂರ್ತಿ ಟ್ರ್ಯಾಪ್ ಮಾಡಿಬಿಟ್ಟೆ. ಈ ರೀತಿ ಐಡಿಯಾ ಕೊಟ್ಟ ಮಾಳ್ವಿಕಾ ಅತ್ತೆ ನಿಜವಾಗ್ಲೂ ಗ್ರೇಟ್. ಎಂಥ ಮಾಸ್ಟರ್ ಪ್ಲಾನು. ಒಂದೇ ಕಲ್ಲಿಗೆ 2 ಹಕ್ಕಿ. ದುರ್ಗಾ ಮತ್ತೆ ಶರತ್ ಕತೆ ಇವತ್ತಿಗೆ ಮುಗೀತು. ಹೇಳು ಅಂಬಿಕಾ, ನನ್ನ ಪ್ರಶ್ನೆಗೆ ನೀನಿನ್ನೂ ಉತ್ತರ ಕೊಟ್ಟಿಲ್ಲ. ನಿನಗೂ ಆ ರಕ್ತಾಕ್ಷಿಗೂ ಇರೋ ಸಂಬಂಧ ಏನು? ನನಗ್ಯಾಕೆ ನೀನು ಇಷ್ಟೊಂದು ಸಹಾಯ ಮಾಡ್ತಾ ಇದೀಯಾ? ಇದ್ರ ಹಿಂದಿರೋ ನಿನ್ನ ಉದ್ದೇಶ ಏನು? ಹೇಳು ಅಂಬಿಕಾ, ಮಾತಾಡು. ಮಾಳ್ವಿಕಾ, ಅತಿಯಾದ ಬುದ್ಧಿವಂತಿಕೆ ತೋರಿಸ್ಬೇಡ. ನಾನು ನಿನಗೆ ಸಹಾಯ ಮಾಡಕ್ಕೆ ಬಂದಿದ್ದೀನಿ ಅಂದಮೇಲೆ ನಿನಗೆ ನನ್ನ ಮೇಲೆ ಕೃತಜ್ಞತೆ ಇರಬೇಕು. ಅದನ್ನು ಬಿಟ್ಟು ಹೀಗೆಲ್ಲ ಪ್ರಶ್ನೆ ಮಾಡಬೇಡ. ನಿನ್ಗೊಂದು ಸತ್ಯ ನೆನಪಿರ್ಲಿ ಮಾಳ್ವಿಕಾ, ನಾನಿವತ್ತು ಸರಿಯಾದ ಸಮಯಕ್ಕೆ ಬಂದು ನಿನ್ನ ಕಾಪಾಡಿಲ್ಲ ಅಂದಿದ್ರೆ ನೀನು ರಕ್ತಾಕ್ಷಿಯ ಕರಾಳ ರಾಕ್ಷಸರ ಕೈಗೆ ಸಿಕ್ಕಾಕೊಂಡು ಸತ್ತು ಮಣ್ಣಾಗ್ತಿದ್ದೆ. ನಿನ್ನ ಮಾಟ ಮಂತ್ರಗಳು ಅವ್ರಗಳ ಮುಂದೆ ನಡೆಯಲ್ಲ. ಈ ಅಂಬಿಕಾ, ಮಾಳ್ವಿಕಾ, ನನ್ನ ಧ್ವನಿಗಿಂತ ನಿನ್ನ ಧ್ವನಿ ಜೋರಾಗದ್ ಬೇಡ. ಸದ್ಯಕ್ಕೆ ನನ್ನ ಗುರಿ ಇರೋದು ನನ್ನ ಮಗಳನ್ನ ಕಾಪಾಡ್ಕೊಳ್ಳೋದು. ಆ ರಕ್ತಾಕ್ಷಿಯ ಆಟನ ಮುಗ್ಸಕ್ ಮಾತ್ರ ನಾನಿವತ್ತು ನಿನಗೆ ಸಹಾಯ ಮಾಡ್ತಿರೋದು. ಇದೊಂದೇ ಕಾರಣಕ್ಕೆ ನಾನು ನಿನ್ನ ಜೊತೆ ನಿಂತಿರೋದು. ಆ ರಕ್ತಾಕ್ಷಿಯ ಗಂಡ ಅಂತರ ಮುಗಿಲಿ, ಆ ಕ್ಷಣನೇ ಮತ್ತೆ ನಾವಿಬ್ರು ಶತ್ರುಗಳಾಗೇ ಇರ್ತೀವಿ. ಅದರಲ್ಲಿ ಯಾವುದೇ ಥರ ಬದಲಾವಣೆ ಇರಲ್ಲ. ಈಗ ಸುಮ್ಮನೆ ನನ್ನ ಹಿಂಬಾಲಿಸ್ಕೊಂಡು ಬಾ. ಛೇ, ಇವಳ ಸೊಕ್ಕನ್ನ ನೋಡಿದ್ರೆ ಇವತ್ತೇ ಇವಳು ಕತೆ ಮುಗಿಸ್ಬೇಕು ಅನ್ನಿಸ್ತಿದೆ. ಆದರೆ ಸದ್ಯದ ಪರಿಸ್ಥಿತಿಲಿ ಈ ರಕ್ತಾಕ್ಷಿನ ಎದುರಿಸ್ಬೇಕಾದ್ರೆ ನನಗೆ ಇವಳ ಈ ಮಾಂತ್ರಿಕ ಸಹಾಯ ಬೇಕೇ ಬೇಕು. ಒಬ್ಳೇ ಹೋರಾಡಿ ಪ್ರಾಣ ಕಳ್ಕೊಳ್ಳೋದಕ್ಕಿಂತ ಸದ್ಯಕ್ಕೆ ಇವಳು ಸಹಾಯ ತಗೊಂಡು ಆಮೇಲೆ ಇವಳು ಕತೆನ ಮುಗಿಸೋದು ಒಳ್ಳೇದು. ಇವಳ ಅಹಂಕಾರಕ್ಕೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ.